ಹ್ಞೂ ಫಸ್ಟು ಬುದ್ಧಿ ಹೇಳಿ ನಿನ್ನ ಮಗ್ಗ. ಹಿಂಗಾದ್ರೆ ನಡೆಯಲ್ಲ ನೋಡು ಹೇಳಕತ್ತೀನಿ. ಪಾಪ ಹುಡುಗಿ ಏನು ತಪ್ಪು ಮಾಡೈತಿ? ಹಾಂ, ಬೇಸು ಬುದ್ಧಿ ಹೇಳು. ಸರಿ ತಗೋಯವ್ವ, ನಾನು ಓದ್ತೀನಿ ಇವತ್ತು. ನೀನು ಇರು ಮತ್ತೆ ಆಕೆ ಬರ್ತಾಳೆ ಅಂದಕ್ಕಿದ್ನೆ. ನನಗೆ ಅಲ್ಲಿ ಜಗ್ಗಿ ದಗದೈತಿವೆ ಹುಡ್ರು ಸಾಲಿಗೆ ಹೋಗ್ತಾವು. ಅಪ್ಪ ನಾವು ಓದ್ನಪ್ಪ ಇವತ್ತ, ಆಳಿಗೆ ಹೇಳಿ ಬಿಟ್ಟು ಬಾ ಅಂತೇಳು. ನಂದು ಜಗ್ಗಿ ದಗದೈತಪ್ಪ ಹೊಲ್ದಾಗ ಮನ್ಯಾಗ. ಆ ಹುಡ್ರನ್ನ ಸಾಲಿಗೆ ಓದ್ತತಿ ಮತ್ತು ದಗದೈತಪ್ಪ. ಆಯ್ತು ತಗೋ, ಮತ್ತೆ ಒಂದು ವಾರದ ಮೇಲೆ ನೀನು ಇಲ್ಲಿರಕ ಅತ್ತ ಇವತ್ತ ಬಿಟ್ಟು ಬರಂತ. ಸರಸ್ವತಿ, ನೀನು ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡು. ಆಮ್ಯಾಕ ಊಟಕ್ಕೆ ಕರಿತೀನಿ ಅಂತ. ಆಯ್ತು ರೀ ಅತ್ತಿ. ಅಪ್ಪ ನೀವು ನಿಮ್ಮ ಮಗ್ಗ ಸರಿಯಾಗಿ ಬುದ್ಧಿ ಹೇಳ್ರಿ. ಹಿಂಗಾದ್ರೆ ಹಿಂಗೆ ಆ ಹುಡುಗಿ ಅತ್ತನ ನಂಬಿಕೆ ಬಂದಿರ್ತೈತಿ. ಹಿಂಗತೆ ಮಾಡಿದ್ರೆ ಹೆಂಗಪ್ಪ ಅಂತ ಏನೋ ನನಗಿದು ಸರಿ ಕಾಣೋದು ನೋಡಪ್ಪ. ಮೊನ್ನೆ ಎಲ್ಲ ಹೇಳಿನಮ್ಮ, ಏನು ಮಾಡ್ಬೇಕು ನಾನು ಹೇಳಿ ನೀನು? ಹಾಂ, ಈಗೀಗೆ ಬ್ಯಾಡ ಅಂದ್ರೆ ಕೇಳಲಿಲ್ಲ, ಅವಸರ ಮಾಡಿ ಮದುವೆ ಮಾಡಿಸ್ಬಿಟ್ರು. ಈಗ ನೋಡು ಹಿಂಗಂದ್ರೆ ನಾ ಏನು ಮಾಡಲಿ ಹೇಳು? ಅಲ್ಲಿ ಏನು ರೀ ನಂದು ತಪ್ಪ ನಂಗೆ ಮಾತಾಡ್ತಿರಲ್ಲ. ನಾನು ಹಿಂಗೆ ಕೆಟ್ಟದ್ದು ಮಾಡಿದ್ನಿ ಏನತ್ತಗ ಬಿಡು. ಈಗ ಎಂಟಿ ಬಂದಾಳಲ್ಲ ತಾನೇ ಸರಿ ಹೋತಂದು ದಿವಸಗತ್ತೆ. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಇಲ್ಲೇ ಇಟ್ಟಿದ್ನಲ್ಲ ಸಿಗೋಲ್ತಲ್ಲ. ಇಲ್ಲೇ ಇಟ್ಟಿರ್ಬೋದು. ನಮ್ಮ ಅವ್ವಂದು ಎಲ್ಲಿ ಬೇಕಲ್ಲಿ ಇಟ್ಬಿಟ್ಟಿರ್ತಾಳೆ ಯವ್ವ. ಏನು ರೀ ಏನೇನು ಹುಡ್ಕಾಕತ್ತಿದ್ರೇನೆ? ನಾ ಏನು ಸಹಾಯ ಮಾಡ್ಲಾ? ನನಗೇನು ಬೇಕಾಗಿಲ್ಲ, ಹೋಗಲ್ಲ ಅಡುಗೆ ಮನೆಗೆ ನಿಮ್ಮ ಅತ್ತಿಗೆ ಮಾಡೋಗು. ಅಲ್ಲ ಹಂಗೆ ಯಾಕೆ ಮಾತಾಡಕತ್ತೀರಿ? ಮದುವೆ ಆದ್ಮ್ಯಾಗಿಂದ ನಾನು ಫೋನ್ ಮಾಡಿದ್ರೆ ನೀವು ಎತ್ತಲಿಲ್ಲ, ನೀವೂ ಫೋನ್ ಮಾಡಿಲ್ಲ. ನಾನು ಈ ವಿಷಯ ಯಾರಿಗೂ ಹೇಳಿಲ್ಲ ಗೊತ್ತಾನ. ನಮ್ಮ ಮನೆಗೂ ಎಲ್ಲರೂ ಕೇಳಕತ್ತಿದ್ರು. ಅಲ್ಲ ನೀವು ಯಾಕೆ ಹಂಗೆ ಮಾಡಕತ್ತೀರಿ? ಓ, ಯಾರಿಗೆ ಹೇಳಾರ್ದ ದೊಡ್ಡ ಉಪಕಾರ ಮಾಡಿ ಹಂಗಾರ ನೋಡು. ಸೀದಾನೇ ಹೇಳಕತ್ತೀನಿ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಏನಂದ್ರೆ ನೀವು? ನಾನಂದ್ರೆ ನಿಮಗೆ ಇಷ್ಟ ಇಲ್ಲ? ನಾನಂದ್ರೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಏನು ಅದರ್ಥ? ಅದಕ್ಕೆ ಬೇರೆ ಅರ್ಥ ಇರುತ್ತಾನೆ. ಇಷ್ಟ ಇಲ್ಲ ಅಂದ್ಮ್ಯಾಗ ಇಷ್ಟ ಇಲ್ಲ ಅಷ್ಟ ಒಂದು ಅರ್ಥ. ಅಲ್ರಿ ನಾನು ಇಷ್ಟ ಇಲ್ಲ ಅಂದ್ಮ್ಯಾಗ ಮತ್ತೆ ನನ್ನ ಯಾಕೆ ಮದುವೆ ಅಂದ್ರಿ? ಮದುವೆ ಆಗಿ ಇವಾಗ ಹಿಂಗೆ ಹೇಳಕತ್ತಿರಲ್ಲ ನೀವು. ಮದುವೆಗಿನ ಮುಂಚೆನೇ ಹೇಳಿದ್ರೆ ನಾನು ನಿಮ್ಮನ್ನು ಮದುವೆನೇ ಹಾಕಿದ್ದಿಲ್ಲ. ನಾನು ಹೇಳ್ಬೇಕು ಅಂದ್ಕೊಂಡೆ. ನಮ್ಮವ್ವ ಅದಾಳಲ್ಲ, ಆಣಿ ಮಾಡಿಸ್ಕೊಂಡು ಅದು ಮಾಡಿಸ್ಕೊಂಡು ನನ್ನ ಬಾಯಿ ಮುಚ್ಚಿಸಿ ನಿನ್ನ ಕೂಡ ಮದುವೆ ಮಾಡಿಸ್ಯಾಳ. ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಾನು ಬೇರೆ ಹುಡುಗಿನ ಪ್ರೀತಿಸಕತ್ತೀನಿ. ನಿಮ್ಮ ಮನಸ್ಸಿನಾಗ ಯಾರನ್ನ ಇಟ್ಕೊಂಡು ಮತ್ತು ನನಗೆ ಯಾಕೆ ತಾಳಿ ಕಟ್ಟಿದ್ರಿ? ತಾಳಿ ಕಟ್ಟಿದ್ಮ್ಯಾಗ ಹಿಂಗತೆ ಎಲ್ಲ ಮಾತಾಡಿದ್ರೆ ನನ್ನ ಮದುವೆ ಹಾಕಿನ ಮುಂಚೆ ನೀವು ಒಂದು ಮಾತು ನನಗೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಈ ಮದುವೆ ನಿಲ್ಲಿಸ್ತಿದ್ನಿಲ್ಲ. ಮದುವೆ ಆಗಿ ಹಿಂಗೆ ಹೇಳಕತ್ತೀರ ನೀವು? ನೀನು ಈ ಥರ ಎಲ್ಲ ಹತ್ತು ಕರೆದು ಸೆಂಟಿಮೆಂಟಲ್ ಎಲ್ಲ ಡೈಲಾಗ್ ಹೊಡೆದ್ರೆ ನಾನೇನು ಕೆಡಗಲ್ಲ. ನನಗೆ ಇಷ್ಟ ಇಲ್ಲ ಅಷ್ಟೇ. ಬಲವಂತವಾಗಿ ಮದುವೆ ಮಾಡಿದ್ದು ನಿಮ್ಮ ಅತ್ತಿ. ನಿಮ್ಮ ಅತ್ತಿಗೆ ಬೇಕಾಗಿತ್ತು, ನನಗೆ ಬೇಕಾಗಿಲ್ಲ. ನೀನು ಅಡುಗೆ ಮನೆಗಿರು, ಆಕೆಗೆ ಬೇಕಾಗಿತ್ತು. ನಾನು ಎಷ್ಟು ಹೇಳಿದೆ ಗೊತ್ತಾ, ನನಗೆ ಮದುವೆ ಬೇಡ 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 ಅಂತ. ಕೇಳಲಿಲ್ಲ ನಮ್ಮವ್ವ. ಅದೇನು ಮಾಡ್ತಾಳ ಆಕೆ ಬಿಟ್ಟಿದ್ದು. ನೀನು ನನ್ನ ಕೇಳ್ಬೇಡ, ಹೋಗಿ ಆಕೆಗೆ ಕೇಳ. ಅತ್ತಿನ ನಾನೇ ಕೇಳಬೇಕು? ನನಗೆ ತಾಳಿ ಕಟ್ಟಿದ್ರೆ ನೀವು ಅದಿರಿ, ಅತ್ತಿನ ನಾನೇ ಕೇಳಲಿ? ಹಾಂ, ಅಲ್ಲ ನೀವು ಮದುವೆ ಮುಂಚೆ ಹಿಂಗೆ ಹೇಳಿ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತಿದ್ನಿಲ್ಲ. ನೋಡು, ನನಗೆ ಇದೆಲ್ಲ ರಾಡಿ ಕೇಳೋಕ್ಕಾಗಲ್ಲ. ನನಗೆ ಒಳಗೆ ಕೆಲಸ ಐತಿ ಹೊರಗೆ. ಸರಿ ಕಡೆ. ಇವ್ರೇನು ಹಿಂಗೆ ಅಂದ್ಬಿಟ್ರಲ್ಲ, ಅದಕ್ಕೆ ಇವ್ರು ಇಷ್ಟು ದಿನ ಫೋನ್ ಹಚ್ಚಿಂದ ಸರಿ ಮಾತಾಡ್ತಿದ್ದಿಲ್ಲ. ನನ್ನ ಜೀವನ ಏನಾಯ್ತಿದೆ?